ಅವರಿಗೆ ಇನ್ನೊಂದು ಅನುಮಾನ ಶುರುವಾಗಿದೆ. ಅದನ್ನ ಕೇಳಿದ್ರೆ ನೀವೇನಂತೀರೋ ಗೊತ್ತಿಲ್ಲ. ಏನದು? 25 ವರ್ಷಗಳ ಹಿಂದೆ ಕಳೆದು ಹೋದ ದೇಸಾಯಿಗಳ ಹೆಣ್ಣು ಮಗು ಇದೇ ರಾಧಿಕಾ ಅಂತ ಹೇಳ್ತಾ ಇದ್ದಾರೆ. ಶಾಂತನು, ಏನ್ ಹೇಳ್ತಿದ್ಯಾ? ಇದೇ ಸಾಧ್ಯ? ಯಾರಿಗೆ ಗೊತ್ತಮ್ಮ, ಆದ್ರೆ ಸಣ್ಣ ಅನುಮಾನ ಶುರುವಾಗಿರೋದಂತೂ ನಿಜ. ಅವ್ರು ಹೇಳಿದ್ಮೇಲೆ ನನಗೂ ಅನುಮಾನ ಜಾಸ್ತಿ ಆಗಿದೆ. ಏನದು? ದೇಸಾಯಿಗಳ ಮಗಳು ಕಳೆದು ಹೋಗಿದ್ದು 25 ವರ್ಷಗಳ ಹಿಂದೆ ಊರ್ ಜಾತ್ರೆ. ಹೌದಾ? ಹೌದು. ನಾನು ಕೇಳ್ಪಟ್ಟ ಹಾಗೆ ರಾಧಿಕಾ ಶಾಸ್ತ್ರಿಗಳಿಗೆ ಸಿಕ್ಕಿದ್ದು 25 ವರ್ಷಗಳ ಹಿಂದೆ ದೇವಸ್ಥಾನದಲ್ಲಿ. ಅಷ್ಟೇ ಅಲ್ಲಮ್ಮ, ನಿಮ್ಗೊಂದು ವಿಷಯ ಹೇಳೋದೇ ಮರ್ತಿದ್ದೆ. ಈಗ ಸ್ವಲ್ಪ ದಿವಸಗಳ ಹಿಂದೆ ದೇಸಾಯಿಗಳು ಮಧುರಾಪುರಕ್ಕೆ ಹೋಗಿ ಬಂದಿದ್ದಾರೆ ದೇವಸ್ಥಾನದ ಕಾರ್ಯಕ್ಕೆ. ಇದೆಲ್ಲ ನೋಡ್ತಿದ್ರೆ ನಿಮ್ಗೂ ಅನುಮಾನ ಬರಲ್ವಾ? ಇದನ್ನೆಲ್ಲ ಕೇಳ್ತಿದ್ರೆ ಆ ರಾಧಿಕಾ ಮೇಲಿನ ದ್ವೇಷ ಇನ್ನೂ ಹೆಚ್ಚಾಗತ್ತೆ. ಮೊದಲು ಅವಳು ದೇಸಾಯಿ ಕುಟುಂಬಕ್ಕೆ ಸೇರಿದವಳ ಇಲ್ವಾ ಅಂತ ತಿಳ್ಕೋಬೇಕು. ಆಮೇಲೆ ಅವಳನ್ನ ಮನೆಯಿಂದ ಹೊರಗಡೆ ಹಾಕೋದಿಕ್ಕೆ ಪ್ರಯತ್ನ ಪಡ್ತಿರೋ ಚಕೋರಿ ಮತ್ತೆ ನಂಜುಗುಡಿ ಜೊತೆಲಿ ನಾವು ಕೈ ಜೋಡಿಸ್ಬೇಕು. ಏನಮ್ಮ ಹೀಗೆ ಹೇಳ್ತಿದ್ದೀರಾ? ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕಾ? ಹೌದು ಶಾಂತನು, ನಮ್ಮ ಮುಖ್ಯವಾದ ಗುರಿ ರಾಧಿಕಾ. ಅವಳನ್ನ ಮಟ್ಟ ಹಾಕ್ಬೇಕು ಅಂದ್ರೆ ನಮಗೆ ಇವ್ರ ಸಹಾಯ ಬೇಕಾಗತ್ತೆ. ಅರ್ಥ ಮಾಡ್ಕೊ. ಸರಿಮ್ಮ, ಇವತ್ತಿಂದನೇ ಆ ಕೆಲಸ ಶುರು ಮಾಡ್ತೀನಿ. ಜಾನಕಿ, ಏನು ಮಾಡ್ತಿದ್ಯಾ? ಕೃಷ್ಣನ್ ಕಾಯಿಲ್ಗೆ ಸಂಬಂಧಪಟ್ಟಿರೋಂಥ ಡೀಟೇಲ್ಸ್ನ ನೋಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರೋ ರಾಧಿಕಾ, ಆದಷ್ಟು ಬೇಗ ಕೃಷ್ಣ ವಾಸಿ ಆಗ್ತಾನೆ. ಅಂದರೆ ಕೃಷ್ಣನ್ ಬಗ್ಗೆ ಇರೋ ಕಾಳಜಿ ಜಾಸ್ತಿ ಆಗ್ತಿದೆ ಅಂತಾಯ್ತು. ಹೌದು, ಆದಷ್ಟು ಬೇಗ ಕೃಷ್ಣ ವಾಸಿ ಆಗಲೇಬೇಕು. ಇದೇನಿದು? ಕೃಷ್ಣನ್ ಮೇಲಿರೋ ಕಾಳಜಿ ಬೇರೆ ರೀತಿನೇ ಇದೆ. ಹಾಗಂದ್ರೆ ಏನ್ ರಾಧಿಕಾ? ನಿನಗೆ ಗೊತ್ತಿರಬೇಕು. ಇಲ್ಲಪ್ಪ, ಅವ್ನು ನನಗೆ ಬರೀ ಪೇಷಂಟ್ ಅಷ್ಟೇ. ನನಗ್ಯಾಕೋ ನಿನ್ನ ಮುಖದಲ್ಲಿರೋ ಈ ಖುಷಿ ನೋಡ್ತಾ ಇದ್ರೆ ಸಣ್ಣ ನನ್ನ ಮನ ಶುರುವಾಗ್ತಿದೆ. ಸುಮ್ಮನೆ ಇರು ರಾಧಿಕಾ, ಮನೇಲಿ ಯಾರಿಗಾರು ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಅಂಥದ್ದೇನೂ ಇಲ್ಲ. ಅಂಥದ್ದೇನೂ ಇಲ್ಲ ಅಂದಮೇಲೆ ನನ್ನನ್ನು ಯಾಕೆ ನೋಡ್ತಾ ಇಲ್ಲ? ಮುಖ ಆ ಕಡೆ ತಿರುಗಿಸ್ಕೊತಿದ್ಯಾ? ಏನು ಅಂತ ಹೇಳು. ಇಲ್ಲದೆ ಇರೋದನ್ನ ಹೇಳು ಅಂದ್ರೆ ಹೇಗೆ ಹೇಳಿ? ರಾಧಿಕಾ, ನೀನು ಈ ಥರ ನೋಡಿದ್ರೆ ನನಗೊಂಥರ ಆಗತ್ತೆ. ಮತ್ತೆ ನಿಜ ಏನು ಅಂತ ಹೇಳು. ನನಗೆ ಗೊತ್ತಿಲ್ಲದೆ ಕೃಷ್ಣ ನಂಗೆ ತುಂಬ ಇಷ್ಟ ಆಗ್ತಿದ್ದಾನೆ. ಹಾಗೆ ಬಾ ದಾರಿಗೆ. ಅಂದರೆ ಅವನನ್ನ ಲವ್ ಮಾಡ್ತೀನೋ ಅಥವಾ ಮದುವೆ ಆಗ್ತೀನೋ ಅಂತಲ್ಲ, ಆದರೂ ಸುಮ್ಮನೆ ಇಷ್ಟ ಆಗ್ತಾನೆ. ಬಂದ್ 2 ವಾರದಲ್ಲಿ ಅವನು ಇಷ್ಟೊಂದು ಇಷ್ಟ ಆಗ್ತಿದ್ದಾನೆ ಅಂದ್ರೆ ಮುಂದೆ ಹೇಗೋ ಯಾರಿಗ್ ಗೊತ್ತು? ಆದರೆ ಸ್ವಲ್ಪ ಹುಷಾರಾಗಿರು. ಅವನು ಯಾರೋ, ಎಲ್ಲಿ ಅವನು, ಮದುವೆ ಆಗಿದೆಯೋ ಇಲ್ವೋ ಒಂದು ಗೊತ್ತಿಲ್ಲ. ಮುಂದೆ ನಿನಗೆ ತೊಂದರೆ ಆಗ್ಬಾರ್ದು. ಅಷ್ಟೇ ಅಲ್ಲ, ವಿಷಯ ಹೀಗೆ ಅಂತ ಮನೆಯಲ್ಲಿ ಗೊತ್ತಾದ್ರೆ
ಅವರು ಆಶ್ರಮಕ್ಕೆ ಕಾಲಿಡೋದಕ್ಕೂ ಬಿಡಲ್ಲ ನಿನಗೆ. ಚಕೋರಿ ಅಕ್ಕಂಗೆ ಈಗಾಗಲೇ ನಿನ್ ಮೇಲೆ ಅನುಮಾನ ಶುರುವಾಗಿದೆ. ಅಪ್ಪಂಗೆ ಗೊತ್ತಾದ್ರೆ ಏನ್ ಮಾಡ್ತೀಯ? ದೊಡ್ಡಪ್ಪ ಸುಮ್ಮನೆ ಇರ್ತಾರ? ನನ್ನನ್ನ ಕೇಳಿದ್ರೆ ಈ ವಿಚಾರನ ಇಲ್ಲಿಗೆ ನಿಲ್ಸೋದು ಒಳ್ಳೇದು ಅನ್ಸುತ್ತೆ. ಮುಂದೆ ನಿನಗೆ ತೊಂದರೆ ಆಗ್ಬಾರ್ದು. ಯಾವುದಕ್ಕೂ ಸರಿಯಾಗಿ ಯೋಚನೆ ಮಾಡು. ನಾನು ಈಗಾಗಲೇ ಯೋಚನೆ ಮಾಡಾಗಿದೆ ರಾಧಿಕಾ. ಅಮ್ಮ ಅಮ್ಮ ಅಮ್ಮ. ಓ ಶಾಂತನು, ನಮಸ್ಕಾರ ಅಮ್ಮ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ಇಷ್ಟ ದಿನ ಆದ್ಮೇಲೆ ನಮ್ಮ ಮನೆ ಕಡೆ ಬಂದಿದ್ಯಾ? ಹೀಗೆ ಅಮ್ಮ, ನಿಮ್ಮನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬಾ ಕೂತ್ಕೋ. ಪರವಾಗಿಲ್ಲ, ಬೇಗ ಗುಣ ಆಯ್ತಲ್ಲ, ಒಳ್ಳೇದಾಯ್ತು. ಎಲ್ಲ ನಿಮ್ಮಿಂದನೇ ಅಮ್ಮ. ನೀವವತ್ತು ಆಶ್ರಮಕ್ಕೆ ಹೋಗುವಂತ ದಾರಿ ತೋರಿಸಿಲ್ಲ ಅಂದಿದ್ರೆ ನಾನು ಮೊದಲಿನಾಗೆ ಇರ್ತಿದ್ನೋ ಏನೋ. ನಿಮ್ಮ ಹಾರೈಕೆ, ದೇಸಾಯಿಗಳ ಆಶೀರ್ವಾದ, ರಾಧಿಕಾ ಕೈಗುಣದಿಂದ ಇವತ್ತು ನಾನು ಹುಷಾರಾಗಿದ್ದೀನಿ. ನಮ್ದೇನಿದೆ, ಎಲ್ಲ ದೇವ್ರಿಚ್ಛೆ. ಮನುಷ್ಯರು ಬರೀ ನೆಪ ಮಾತ್ರ ಅಷ್ಟೇ. ಎಲ್ಲ ನಿಮ್ ದೊಡ್ಡ ಗುಣ ಬಿಡಿಮ್ಮ. ಜೀವನದಲ್ಲಿ ನಾನು ಕಳ್ಕೊಂಡಿದ್ದನ್ನ ಹುಡುಕುವಾಗ ಅದು ಇಲ್ಲೇ ಇದೆ ಅಂತ ತೋರಿಸ್ಕೊಟ್ಟವ್ರೆ ನೀವು. ಇನ್ನೇನು ನಾನು ಜೀವನದಲ್ಲಿ ಸೋತು ಹೋಗ್ತೀನಿ ಅನ್ನೋ ಹಂತಕ್ಕೆ ತಲುಪಿದ್ದಾಗ ನೀವು ನನಗೆ ಗೆಲುವಿನ ದಾರಿ ತೋರಿಸಿದ್ರಿ. ಇವತ್ತು ನನಗೆಲ್ಲ ಸಿಕ್ಕಿದೆ ಅಮ್ಮ. ನಿಮ್ಮನ್ನ ಎಷ್ಟು ಹೊಗಳಿದ್ರೂ ಸಾಲದು. ಹೊಗಳೋದಕ್ಕಂತಾನೆ ಬಂದಿದ್ಯಾ ಅನ್ಸುತ್ತೆ. ಅಮ್ಮ, ಇವತ್ತು ನನಗೊಂದು ವಿಷಯ ತಿಳಿದು ಅದನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬ ನೋವಾಯ್ತು. ಅದಕ್ಕೆ ನಿಮ್ಮನ್ನೇ ನೇರವಾಗಿ ಕೇಳೋಣ ಅಂತ ಬಂದೆ. ಏನು? ಪರವಾಗಿಲ್ಲ, ಕೇಳು. ಅದು ಹೇಗೆ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಮನಸ್ಸಲ್ಲಿ ನೀವಿಷ್ಟು ದುಃಖ ಇಟ್ಕೊಂಡು ನಮ್ಮಂಥವ್ರಿಗೆ ಸಹಾಯ ಮಾಡೋದ್ರಲ್ಲೇ ಸಂತೋಷ ಹುಡುಕ್ತಾ ಇದ್ದೀರಲ್ಲ, ರಿಯಲಿ ನೀವು ಗ್ರೇಟ್ ಅಮ್ಮ. ಅರ್ಥ ಆಗ್ತಿಲ್ಲ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಅದು ಅದು ನಿಮ್ಗೊಬ್ಳು ಮಗಳಿದ್ಲಂತೆ, ಚಿಕ್ಕ ವಯಸ್ಸಲ್ಲೇ ನೀವು ಅವಳನ್ನ ಕಳ್ಕೊಂಡ್ಬಿಟ್ರಂತೆ, ನಿಜನಾ ಅಮ್ಮ? ನಿಮ್ಮ ಮನಸ್ಸು ನೋಯಿಸ್ಬೇಕು ಅನ್ನೋ ಉದ್ದೇಶನ ನಾನು ಇದನ್ನ ಕೇಳಿಲ್ಲ ಅಮ್ಮ. ನಾನು ನಿಮ್ಮ ಮನೆ ಅನ್ನ ತಿಂದಿದ್ದೀನಿ, ನಿಮ್ಮ ಋಣ ನನ್ನ ಮೇಲಿದೆ. ನಿಮ್ಮ ಮಗಳು ಬದುಕಿದ್ರೆ ಅವಳು ನಿಮ್ಮ ಜೊತೆ ನಾನು ಸೇರಿಸಿದ್ರೆ ಸ್ವಲ್ಪನಾದ್ರೂ ಋಣ ತೀರಿಸ್ಬೋದೇನೋ ಅಂತ. ಹೇಳಿಮ್ಮ, ನಿಜನಾ? ಹೌದು. ಹೇಗಮ್ಮ? ಊರ್ ಜಾತ್ರೆಯಲ್ಲಿ ಕಳೆದು ಹೋದ ಮಗಳು ಮತ್ತೆ ಮನೆಗೆ ಬರಲೇ ಇಲ್ಲ. ಹುಡ್ಕೋ ಪ್ರಯತ್ನ ಮಾಡಲಿಲ್ವಾ ನೀವು? ಹುಡುಕ್ದೇ ಇರೋ ಜಾಗನೇ ಇಲ್ಲ. ಇವತ್ತವಳು ನಮ್ಮ ಪಾಲಿಗೆ ಇಲ್ಲ ಅನ್ಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ. ಅಮ್ಮ, ಯಾವತ್ತಾದ್ರೂ ಒಂದಿನ ನಿಮ್ಮ ಮಗಳು ಮನೆಗೆ ಬಂದ್ರೆ ಏನ್ ಮಾಡ್ತೀರಿ? ಅವಳು ನೋಡಿದ ಖುಷಿಲಿ ನನ್ನ ಉಸಿರೇ ನಿಂತು ಹೋಗುತ್ತೆ ಅನ್ಸುತ್ತೆ. ಎಷ್ಟು ಒಳ್ಳೆಯವರಮ್ಮ ನೀವು. ನಾನು ಯಾರೋ ಮೂರನೇ ವ್ಯಕ್ತಿ, ಆಶ್ರಮದಿಂದ ಬಂದಿರೋನು. ನನ್ನ ಹತ್ರ ನಿಮ್ ದುಃಖ ಹಂಚ್ಕೋತಿದ್ದೀರಲ್ಲ ಅಮ್ಮ. ನಿಮ್ಮ ಮಗಳು ನಿಮಗೆ ಸಿಗ್ಲಿ, ಅದು ನನ್ನ ಕೈಯಿಂದನೇ ಸಿಗ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೋತೀನಿ.
ಶಾಂತನು, ಈ ರೀತಿ ಮಾತುಗಳನ್ನ ಕೇಳ್ತಿದ್ರೆ ಮನ್ಸಿಗೆ ಒಂಥರ ಸಮಾಧಾನ ಸಿಗುತ್ತೆ. ಅಶು, ನೋಡು, ನನ್ನ ಕತೆ ಮಾತಾಡ್ತಾ ಮಾತಾಡ್ತಾ ನಿನ್ನನ್ನು ವಿಚಾರಿಸ್ಕೊಳ್ಳೋದನ್ನೇ ಮರ್ತ್ಬಿಟ್ಟಿದೆ. ಕೂತ್ಕೋ, ಕಾಫಿ ತರ್ತೀನಿ. ಸರಿಮಾ. ರಾಧಿಕಾ, ಈ ಮನೆ ತುಂಬಾ ಹಳೇದಾಗೋಯ್ತು. ಇದನ್ನ ಒಡೆದು ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಸಿದ್ರೆ ಹೇಗೆ? ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಹೊರಡು ಇಲ್ಲಿಂದ. ಏಯ್, ನಮ್ಮ ಅತ್ತೆ ಕಾಫಿ ಮಾಡ್ಕೊಂಬರಕ್ ಹೋಗಿದ್ದಾರೆ. ಕುಡಿದೇ ಹೋದ್ರೆ ಅವ್ರ ಮನ್ಸಿಗೆ ಬೇಜಾರಾಗೋದಿಲ್ವಾ? ರಾಧಿಕಾ, ನಿನಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿವರೆಗೂ ನಾನು ಏನೇನು ಹೇಳಿದ್ದೀನೋ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀಯಾ. ಮುಂದೆ ಕೂಡ ಪಾಲಿಸ್ಬೇಕು. ನೀನೀಗ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ನಡೆಯೋ ಕತೆನೇ ಬೇರೆ ಇರುತ್ತೆ. ಏನ್ ಶಾಂತನು ನೀನಿಲ್ಲಿ? ಸುಮ್ಮನೆ ಸೌಪರ್ಣಿಕಾ ಅಮ್ಮನವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಕ್ಕನ್ ಮಾತಾಡ್ಸ್ಕೊಂಡು ಹೋಗಕ್ ಬಂದ್ಯಾ? ಅಂದ್ರೆ ನಮ್ಮನ್ ಮಾತಾಡ್ಸಕ್ ಬರ್ಲಿಲ್ಲ ನೀನು? ಇದು ಚಲೋ ಇರೋದಿಲ್ಲ ನೋಡಪ್ಪ. ಹಾಗೇನಿಲ್ಲ ಅಕ್ಕ. ರಾಧಿಕಾ, ಶಾಂತನನ್ನ ಏನೋ ಅನ್ಕೊಂಡಿದ್ದೆ, ಆದ್ರೆ ಅವ್ನು ಇಷ್ಟೊಂದು ಒಳ್ಳೆಯವನಂತ ನಮಗ್ ಗೊತ್ತಿರ್ಲಿಲ್ಲ. ಶಾಂತನು, ನಂಜು ನಿನ್ನ ಹತ್ರ ಏನೋ ಮುಖ್ಯವಾದ ವಿಚಾರ ಮಾತಾಡೋದೈತಂತೆ. ಹೌದಾ ನಂಜುಗುಡಿ? ಏನ್ ವಿಷಯ? ಮುಖ್ಯವಾದ ವಿಚಾರಗಳನ್ನ ಮುಖ್ಯವಾದ ಸ್ಥಳದಲ್ಲೇ ಮಾತಾಡಬೇಕು. ಬಾ ಹೋಗೋಣ. ನಡಿ. ಬರ್ಲಾ? ಅಮ್ಮ, ಆ ಶಾಂತನು ಯಾಕೆ ಈಗ ಮನೆಗೆ ಬಂದಿರೋದು? ಮನೆಗೆ ಬಂದು ತುಂಬಾ ಸಮಯ ಆಯ್ತಲ್ಲ, ನೋಡ್ಬೇಕು ಅನ್ಸ್ತಂತೆ ಬಂದಿದ್ದಾನೆ. ಅಮ್ಮ, ಅವನು ಇಲ್ಲಿರೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಮೊದಲು ಅವನಿಗೆ ಇಲ್ಲಿಂದ ಹೋಗೋದಕ್ಕೆ ಹೇಳಿ. ರಾಧಿಕಾ, ಮನೆಗೆ ಬಂದವ್ರನ್ನ ಮನೆಯಿಂದ ಹೋಗು ಅಂತ ಮುಖ ಕೊಡ್ದಾಗೆ ಹೇಗೆ ಹೇಳೋಕ್ಕಾಗುತ್ತೆ? ಅಮ್ಮ, ಅವ್ನು ಸರಿ ಇಲ್ಲ. ಏನ್ ಹೇಳ್ತಿದ್ಯಾ? ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ನೋಡಿ, ಮೊದಲು ಅವನ್ನ ಇಲ್ಲಿಂದ ಕಳಿಸಿ. ನೋಡು, ನಾನು ನೋಡಿದ ಹಾಗೆ ಶಾಂತನಿಗೆ ಒಂದೇ ಒಂದು ಕೆಟ್ಟ ಗುಣನೂ ಇಲ್ಲ. ಎಲ್ರಿಗೂ ತುಂಬಾ ಗೌರವ ಕೊಡ್ತಾನೆ. ಯಾಕೆ ರಾಧಿಕಾ, ಆಶ್ರಮದಲ್ಲಿ ಅವನೇನಾದ್ರೂ ಹೇಳಿದ್ನಾ? ಅದನ್ನ ನಿನ್ ಮನ್ಸಿಗೆ ಹಚ್ಕೊಂಡಿದ್ಯಾ? ಅಮ್ಮ, ನೋಡು, ಮೊದಲಿಂದನೂ ನಿನಗೆ ಶಾಂತನನ್ನ ಕಂಡ್ರೇನೆ ಆಗೋದಿಲ್ಲ. ಅವನು ಮಾತ್ರ ನಿನ್ನ ತಂಗಿಂತ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ನೀನೇ ಅವನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಇವ್ರ ಅನುಮಾನ ಪಟ್ಟ ಹಾಗೆ ರಾಧಿಕಾ ಈ ಮನೆ ಮಗಳೇ ಇರ್ಬೋದಾ? ಒಂದ್ ವೇಳೆ ಈ ಅನುಮಾನ ನಿಜ ಆದ್ರೆ ಅದು ಇವ್ರಿಗೆ ಗೊತ್ತಾಗ್ದಿರೋ ನೋಡ್ಕೋಬೇಕು. ಬಂದು ತುಂಬಾ ಹೊತ್ತಾಯ್ತು. ರಾಧಿಕಾ ಈ ಮನೆ ಮಗಳು ಅನ್ನೋದಕ್ಕೆ ಬೇರೆ ಏನಾದ್ರು ಸಾಕ್ಷಿ ಇದೆಯಾ? ಸದ್ಯಕ್ಕೇನು ಇಲ್ಲ ಶಾಂತನು. ಅದ್ರ ನಂತರ ಫೋಟೋಗಳಿದಾವಲ್ಲ, ಅದೊಂದು ಸಾಕು. ಏನಿದ? ಹಾ ಶಾಂತನು, ನೋಡು, ಇಲ್ಲಿದೆಲ್ಲ ಮಚ್ಚೆ ಇದೇ ಜಾಗದಲ್ಲಿ ರಾಧಿಕಾ ಕೂಡ ಇದೆ. ಯಾವ ಮುಟ್ಟಾಳ ಐಡಿಯಾ ಕೊಟ್ಟ ನಿಮ್ಗೆ? ಬರೀ ಮಚ್ಚೆ ಇದೆ ಅನ್ನೋ ಮಾತ್ರಕ್ಕೆ ರಾಧಿಕಾ ಈ ಮನೆ ಮಗಳು ಅಂತ ಹೇಗೆ ನಿರ್ಧಾರಕ್ಕೆ ಬಂದ್ರಿ? ಯೋಚನೆ ಮಾಡೋದಕ್ಕೊಂದು ಲಾಜಿಕ್ ಬೇಡವಾ? ಬುದ್ಧಿ ಇಲ್ದೇ ಇರೋರು ನೀವು. ಏನ್ ಕಾಣುತ್ತೆ ಈ ಫೋಟೋದಲ್ಲಿ? ಏನ್ ಬ್ರಹ್ಮಾಂಡ ಆಡಿಕೊಂಡಿದ್ಯಾ? ಸರಿ, ನಿಮ್ಗೆ ಹೆಲ್ಪ್ ಮಾಡಿದ್ರೆ ನನಗೇನು ಲಾಭ? ನಿನ್ಗೇನ್ ಬೇಕು ಕೇಳು, ನಾವ್ ಅದನ್ನ ಕೊಡ್ತೀವಿ. ಬೇಕಾಗಿರೋದನ್ನ ನಾನು ತಗೋತೀನಿ. ನಿಮ್ಮ ಸಹಾಯ ಬೇಕು ಅಂದಾಗ
ನೀವು ಬರಬೇಕು. ಸರಿ. ಅಕ್ಕ, ಒಂದು ನಿಮಿಷ. ನಿನಗೇನು ಸಹಾಯ ಬೇಕಾಗುತ್ತೆ? ಏನು ಉದ್ದೇಶ ನಿಂದು? ಲೇ ಮರಿ, ನೀನು ಜಾಸ್ತಿ ಪ್ರಶ್ನೆ ಕೇಳ್ತೀಯ. ಜಾಸ್ತಿ ಪ್ರಶ್ನೆ ಕೇಳೋದು ಒಳ್ಳೇದಲ್ಲ. ಮಂಜು, ನೀ ಸ್ವಲ್ಪ ಸುಮ್ಮನೆ ಇರು. ಶಾಂತನು, ಆ ರಾಧಿಕಾ ಯಾರು ಅಂತ ಗೊತ್ತಾಗಬೇಕು. ಆಮೇಲೆ ಅವಳು ಈ ಮನೆಯಿಂದ ಹೊರಗೆ ಹೋಗ್ಬೇಕು. ಈ ಎರಡು ಕೆಲಸ ನಿನ್ನಿಂದ ಆಗಬೇಕು. ಸರಿ, ಕಾದ್ ನೋಡಿ. ರಾಧಿಕಾ ಎಲ್ಲ ವಿಚಾರಗಳನ್ನು ಬಯಲಿಗೆ ಎಳಿತೀನಿ. ಈ ಫೋಟೋಗಳು ತಗೋ, ನಿನಗೆ ಸಹಾಯಕ್ಕೆ ಬರ್ಬೋದು. ಒಂದು ಕೆಲಸ ಮಾಡಿ, ಈ ಫೋಟೋ ಉಪ್ಪಿನಕಾಯಿ ಹಾಕೋದಕ್ಕೆ ಹೆಲ್ಪ್ ಆದರೆ ಅದಕ್ಕೆ ಯೂಸ್ ಮಾಡಿ. ರಾಧಿಕಾ ಮೂಲ ಕಂಡುಹಿಡಿಯೋದಕ್ಕೆ ಬೇರೆ ದಾರಿನೇ ಇದೆ. ಏನದು? ಲೇ ಮರಿ, ಅದು ನಿನಗೆ ಬೇಡದಿರೋ ವಿಚಾರ. ನಾನು ಎಲ್ಲ ಮಾಹಿತಿನೂ ನಿಮಗೆ ಕೊಡ್ತೀನಿ. ರಾಧಿಕಾ ಈ ಮನೆಯಿಂದ ಹೊರಗೋದು ಅಂತಾನೆ ತಿಳ್ಕೊಳ್ಳಿ. ಬರ್ತೀನಿ. ಅಕ್ಕ, ನೋಡಿದ್ಯಾ? ಇವನು ಸಾಮಾನ್ಯವಾದ ಕ್ರಿಮಿನಲ್ ಅಲ್ಲ. ಎಲ್ಲ ಮುಂಚೆನೇ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ. ಇವನಿಗೂ ರಾಧಿಕಾಗೂ ಹಿಂದೆ ಸಂಬಂಧ ಇದ್ದೇ ಇದೆ. ಇವತ್ತಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಏನಾದರೂ ಆಗಿ ಸಾಯ್ಲಿ ಬಿಡು. ಅವಳು ಮನೆಯಿಂದ ಹೊರಗೆ ಹೋಗೋದಷ್ಟೇ ನಮಗೆ ಮುಖ್ಯ. ಇವನನ್ನು ನಾವು ಉಪಯೋಗಿಸ್ಕೊಳ್ಳೋಣ. ನಮ್ಮ ಕೆಲಸ ಆದಮೇಲೆ ನೀನು ಆಶ್ರಮದಲ್ಲೇ ಇದ್ಬಿಡಪ್ಪ ಅಂತ ಹೇಳೋಣ. ಈ ಮನೆಯವ್ರ ಹತ್ರ ನಿಂದೇನು ಕೆಲಸ? ಅಯ್ಯೋ, ನನ್ನ ಮನೆಯವ್ರ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ಅದರಿಂದ ನಿನಗೇನು ಸಮಸ್ಯೆ ಅಂತ? ಬೇಡ ರಾಧಿಕಾ, ಇನ್ನೊಂದು ಮಾತು ಹೆಚ್ಚು ಇಲ್ಲಿ ಆಡಿದ್ರು ಅಲ್ಲಿ ಯಾರಿಗೆ ಸಮಸ್ಯೆ ಆಗಬೇಕು ಅವ್ರಿಗೆ ಖಂಡಿತ ಸಮಸ್ಯೆ ಆಗುತ್ತೆ. ನನ್ನ ವಿಷಯ ಬಗ್ಗೆ ಇನ್ನೊಂದೇ ಒಂದು ಮಾತಾಡಿದ್ರು ಪರಿಣಾಮ ಚೆನ್ನಾಗಿರೋದಿಲ್ಲ. ಏನ್ ಅನ್ಕೊಂಡಿದ್ಯಾ ನೀನನ್ನ? ನೀನ್ ಹೇಳಿದ್ದೆಲ್ಲ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತನಾ? ಈ ಮನೆಗೆ ಬಂದು ಅದೇನೋ ಮಾಡ್ಬಿಡ್ತೀನಿ ಅಂತ ಏನಾದ್ರೂ ಕನ್ಸು ಕಾಣ್ತಾ ಇದ್ರೆ ಅದನ್ನ ಇವತ್ತಿಗೆ ನಿಲ್ಲಿಸ್ಬಿಡು. ನೀನಾಗ್ಲಿ ನಿನ್ನ ಅಮ್ಮ ಆಗ್ಲಿ ಈ ಮನೆ ಒಳಗಡೆ ಕಾಲಿಡೋದಕ್ಕೆ ನಾನ್ ಬಿಡೋದಿಲ್ಲ. ನನ್ನ ಮನೇಲಿ ಇಟ್ಕೊಂಡು ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀನಿ. ನಾನೇ ನನ್ನ ಕೈಯಾರೆ ನಿನ್ನ ಈ ಮನೆಯಿಂದ ಹೊರಗಾಕೋ ದಿನ ಸದ್ಯದಲ್ಲೇ ಬರುತ್ತೆ. ಹಾಗೆ ನೀನು ಕಂಬಿ ಎಣಿಸೋ ದಿನ ಸದ್ಯದಲ್ಲೇ ಬರುತ್ತೆ. ಯಾರ್ದೋ ಮನೆ ಬಗ್ಗೆ ಯಾಕೆ ನಿನ್ಗೆ ಇಷ್ಟೊಂದು ಕಾಳಜಿ? ಇದು ನನ್ನ ಮನೆನೇ. ನಾನು ಈ ಮನೆ ಮಗಳೇ. ನೋಡೋಣ ನೀನ್ ಗೆಲ್ತೀಯೋ ನಾನ್ ಗೆಲ್ತೀನೋ ಅಂತ. ಆದ್ರೂ ರಾಧಿಕಾ, ಒಂದೊಂದ್ಸಲ ನಿನ್ನ ನೋಡಿದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ. ಮನ್ಸಲ್ಲಿ ಇಷ್ಟೊಂದು ನೋವಿಟ್ಕೊಂಡು ಎಷ್ಟೊಂದು ತಾಳ್ಮೆಯಿಂದ ಇರ್ತೀಯಲ್ಲ. ನಾನ್ ತಾಳ್ಮೆ ಕಳ್ಕೊಂಡ್ ದಿನ ನಿನ್ ಬದುಕು ನರಕ ಆಗತ್ತೆ ಶಾಂತನು. ರಾಧಿಕಾ, ಯಾಕೆ ಶಾಂತನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಮನೆಗೆ ಬಂದವ್ರ ಹತ್ರ ಹೀಗೆಲ್ಲ ಮಾತಾಡ್ತಾರ? ಶಾಂತನು, ರಾಧಿಕಾ ಹೀಗೆಲ್ಲ ಮಾತಾಡ್ಲು ಅಂತ ನೀನು ಬೇಜಾರು ಮಾಡ್ಕೋಬೇಡ. ಯಾಕೆ ನಿನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದಾಳೆ? ಅವ್ರು ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ದಾರೆ ಅಂತ ನನಗೆ ಗೊತ್ತಮ್ಮ. ನಾನು ಅವರಿಗೆ ತುಂಬಾ ಕಾಟ ಕೊಟ್ಟಿದ್ದೀನಮ್ಮ. ನನ್ನ ಕಾಯಿಲೆ ವಾಸಿಯಾಗೋದು ರಾಧಿಕಾ ಅವ್ರ ಕೈಗುಣದಿಂದ ಅಂತ ನನಗೆ ಆಶ್ರಮದಲ್ಲಿರೋ ಒಬ್ರು ಹೇಳಿದ್ರು. ಅದಕ್ಕೆ ನಾನು ರಾಧಿಕಾ ಅವ್ರ ಹಿಂದೆ ಬಿದ್ದೆ. ಅವ್ರಿಗೆ ಇಷ್ಟ ಇಲ್ದಿದ್ರು ಕೂಡ ನನಗೆ ಔಷಧಿ ಕೊಡಿ ಅಂತ ಫೋನ್ ಮಾಡಿ ಟಾರ್ಚರ್ ಕೊಟ್ಟೆ. ಎಲ್ಲ ಮಾಡಿದ್ಮೇಲೆ ಅವ್ರಿಗೆ ನನ್ನ ಮೇಲೆ ಕೋಪ ಇರೋದು ಸಹಜನೇ ಅಲ್ವಮ್ಮ? ಓ ಹಾಗ? ಹೌದಮ್ಮ. ಬೇರೆ ಏನಿರೋದಕ್ಕೆ ಸಾಧ್ಯ ಇದೆ ಹೇಳಿ? ನಾನು ಆಶ್ರಮದಲ್ಲಿ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ. ಅವ್ರು ನನ್ನ ಮೇಲೆ ಇಷ್ಟೆಲ್ಲ ಕೂಗಾಡಿದ್ರು ನನಗೆ ಒಂದೇ ಒಂದಿನ ಔಷಧಿ ನಿಲ್ಸಿಲ್ಲ. ಅವರು ತುಂಬ ಒಳ್ಳೆಯವರಮ್ಮ ರಾಧಿಕಾ ಅವರು. ಅಮ್ಮ, ನಾನು ಹೊರಡ್ತೀನಿ. ಮತ್ತೆ ಅವಾಗವಾಗ ಈ ಮನೆಗೆ ಬರ್ತಾ ಇರ್ತೀನಿ. ಈ ಮನೆಗೆ ಬಂದರೆ ನನಗೇನೋ ಒಂಥರ ನೆಮ್ಮದಿ. ಸರಿ, ಬರ್ತೀನಮ್ಮ.
ಬರ್ತೀನಿ. ಅಕ್ಕ, ಇವನು ಪಕ್ಕಾ ನಾಟಕ ಕಂಪ್ನಿಯಿಂದ ಬಂದಿವನು. ಆ್ಯಕ್ಟಿಂಗ್ ನೋಡು. ಇವನನ್ನ ಜಾಸ್ತಿ ನಂಬಾರ್ದು. ಎಲ್ಲಿಡಬೇಕೋ ಅಲ್ಲೇ ಇಡಬೇಕು. ರಾಧಿಕಾ, ನೀನು ಶಾಂತನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಗೊತ್ತಾಯ್ತು. ಅವನೆಲ್ಲ ಹೇಳ್ದ. ಪಾಪ, ಯಾರೋ ಅವನಿಗೆ ರಾಧಿಕಾ ಔಷಧಿ ಕೊಟ್ರೆ ಮಾತ್ರ ನೀನು ವಾಸಿ ಆಗ್ತೀಯ ಅಂತ ಹೇಳಿದ್ದಾರೆ. ವಾಸಿ ಆಗ್ಬೇಕು ಅನ್ನೋ ಆಸೆಯಲ್ಲಿ ಅವನು ಇಷ್ಟೆಲ್ಲ ಮಾಡಿದ್ದಾನೆ. ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದರೂ ಕೋಪ ಮಾಡ್ಕೋತಾರ? ಪಾಪ, ಶಾಂತನು ಒಳ್ಳೆ ಹುಡುಗ. ನೋಡು, ಒಂದು ಮಾತು ಹೇಳ್ತೀನಿ, ಯಾರನ್ನೂ ವಿನಾಕಾರಣ ದ್ವೇಷ ಮಾಡಬಾರ್ದು. ದ್ವೇಷದಿಂದ ಏನನ್ನೂ ಸಾಧಿಸೋಕ್ಕಾಗಲ್ಲ. ನೀನು ಅರ್ಥ ಮಾಡ್ಕೋತೀಯ ಅಂತ ಅನ್ಕೋತೀನಿ. ಊಟಕ್ಕೆ ಬಾ.